ಹಾಯ್, ದಿಸ್ ಈಸ್ ಮೈ ಫಸ್ಟ್ ವ್ಲಾಗ್. ನಾನು ತುಂಬ ದಿನದಿಂದ ಅಂದ್ಕೊಳ್ತಿದ್ದೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡಬೇಕು ಹಾಗೆ ಹೀಗೆ, ಬಟ್ ಆಗ್ತಿರ್ಲಿಲ್ಲ. ಅದಕ್ಕೆಲ್ಲ ಒಳ್ಳೆ ಗಾಡಿ ಬೇಕು, ಒಳ್ಳೆ ಕ್ಯಾಮ್ರಾ ಬೇಕು, ಅದಕ್ಕಂತಲೇ ಟೈಮ್ ಇಡಬೇಕು. ಹಂಗೆ ಅಂದ್ಕೊಂಡು ಇಷ್ಟು ದಿವಸ ಸುಮ್ಮನೆ ಟೈಮ್ ಕಳೀತಾ ಇದ್ದೆ. ಬಟ್ ಎಷ್ಟು ದಿನ ಅಂತ ಹಂಗೆ ಅಂದ್ಕೊಳೋದು, ಏನಾಗುತ್ತೋ ಆಗಲಿ ಅಂತ ನಾನು ಇವತ್ತಿಂದ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಗೊತ್ತಾಗ್ತಿದೆ ನನಗೆ ವ್ಲಾಗ್ನ ಮಾಡೋಕ್ಕೆ ಬೇಕಾಗಿರೋದು ಒಳ್ಳೆ ಗಾಡಿ, ಒಳ್ಳೆ ಕ್ಯಾಮ್ರಾ ಅಲ್ಲ. ಫಸ್ಟ್ ನಂಗೆ ಮನಸ್ಸಿರಬೇಕು ನಾನೆಲ್ಲ ಮಾಡ್ತೀನಿ ಅಂತ. ಅಂದಿದ್ರೆ ಏನು ಬೇಕಾದರೂ ಮಾಡ್ಬೋದು. ಇವಾಗ ಸ್ಟಾರ್ಟ್ ಮಾಡಿದ್ರೆ ಒಳ್ಳೆ ಗಾಡಿ, ಒಳ್ಳೆ ಕ್ಯಾಮ್ರಾ ಅದಾಗಿಯೇ ಬರುತ್ತೆ. ಸದ್ಯಕ್ಕಂತೂ ನನ್ನ ಹತ್ರ ಇಷ್ಟೇ ಇರೋದು ಒಂದು ನಾರ್ಮಲ್ ಫೋನು, ಒಂದು ಚಿಕ್ಕ ಗಾಡಿ. ಇದರಿಂದನೇ ಸ್ಟಾರ್ಟ್ ಮಾಡಿದ್ದೀನಿ. ಮುಂದೆ ನೋಡೋಣ ಏನಾಗುತ್ತೆ ಅಂತ. ದಿನ ಪೂರ್ತಿ ಆಫೀಸು, ಕೆಲಸ, ಮನೆ ಅಂದ್ಕೊಂಡಿರ್ತಿದ್ದೆ. ಬಟ್ ಜೀವನ ಪೂರ್ತಿ ಇದ್ದಿದ್ದೇ ಕೆಲಸ ಮಾಡೋದು. ಬಟ್ ಇರೋಷ್ಟು ದಿನನಾದರೂ ಆರಾಮಾಗೆ ಇದ್ದು ಹೋಗ್ಬೇಕಷ್ಟೆ. ಇವತ್ತು ಕೂಡ ಕೆಲಸ ಇತ್ತು. ಮಧ್ಯಾಹ್ನವರೆಗೂ ಕೆಲಸ ಮುಗಿಸ್ಕೊಂಡು ನನ್ನ ಫ್ರೆಂಡ್ನ ಕರ್ಕೊಂಡು ಆಚೆ ಹೋಗೋಣ ಅಂತೇಳಿ ಕರ್ಕೊಂಡು ಹೊರಟೆ. ಫಸ್ಟ್ ಹೋಗಿದ್ದೆ ಇವತ್ತು ಕೊರಗಜ್ಜನ ಟೆಂಪಲ್ಗೆ. ತುಂಬ ದಿನದಿಂದ ಅಂದ್ಕೊಳ್ತಿದ್ದೆ ಕೊರಗಜ್ಜನ ಟೆಂಪಲ್ಗೆ ಹೋಗಬೇಕು ಅಂತ. ಬಟ್ ಆ ಟೈಮ್ ನನಗೆ ಇವತ್ತು ಕೂಡಿದೆ. ಯಾರು ಗೊತ್ತು, ಫಸ್ಟ್ ವ್ಲಾಗ್ ನನಗೆ ಇಲ್ಲಿಂದನೇ ಸ್ಟಾರ್ಟ್ ಆಗಬೇಕು ಅಂತ ಇತ್ತು ಅನಿಸುತ್ತೆ. ಸೊ ಅದಕ್ಕೆ ನಾನು ಇಲ್ಲಿಗೆ ಬಂದಿದ್ದೀನಿ. ಮುಂದೆ ಏನಾಗುತ್ತೋ ಗೊತ್ತಿಲ್ಲ, ನಾನು ಏನು ಮಾಡ್ತೀನಿ ಅಂತಲೂ ಗೊತ್ತಿಲ್ಲ. ನಾನಂತರೂ ಫಾಲೋವರ್ಸ್ ಮಾಡ್ಕೊಂಡು ನಾನು ಏನೂ ಮಾಡಬೇಕಾಗಿಲ್ಲ. ಜಸ್ಟ್ ನನ್ನ ಖುಷಿಗೋಸ್ಕರ ನಾನು ಮಾಡ್ಕೊಳ್ತಿದ್ದೀನಿ ಅಷ್ಟೇ. ಇಷ್ಟ ಇರೋರು ನೋಡ್ತಾರೆ, ಇಲ್ಲದೆ ಇರೋರು ಬಿಡ್ತಾರೆ. ಅದಕ್ಕೆ ಏನು ಮಾಡೋಕ್ಕಾಗಲ್ಲ. ನಾನಂತೂ ನಂಗನ್ಸಿದ್ದೆ ಮಾಡೋದು. ನನಗೇನು ಇಷ್ಟ ಅನಿಸುತ್ತೋ ಅದನ್ನೇ ಮಾಡ್ತೀನಿ. ಇಷ್ಟ ಆಗಿಲ್ಲದನ್ನು ಬಿಟ್ಟಾಕ್ತೀನಿ. ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕಾಗಲ್ಲ. ಸದ್ಯಕ್ಕೆ ಇಷ್ಟಿರಲಿ, ನೆಕ್ಸ್ಟ್ ಮುಂದೆ ಹೋಗ್ತಾ ಹೇಳ್ತೀನಿ. ಅಂತೂ ಟೆಂಪಲಿಗೆ ಬಂದ್ವಿ. ನನಗೇನು ಜಾಸ್ತಿ ದೂರ ಇಲ್ಲ ಟೆಂಪಲ್. ನನ್ನ ಮನೆಯಿಂದ ಒಂದು 16 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ಓಕೆ, ಬನ್ನಿ ಟೆಂಪಲ್ ಒಳಗಡೆ ಹೋಗೋಣ. ಟೆಂಪಲೆಲ್ಲ ಮುಗಿಸಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ಕೇಳಿಕೊಂಡು ನಾನು ನೆಕ್ಸ್ಟ್ ಹೊರಟಿದ್ದೆ ಸೋಮೇಶ್ವರ ಟೆಂಪಲ್. ಅಲ್ಲಿಂದ ಜಸ್ಟ್ ಒಂದು 6 ಕಿಲೋಮೀಟ್ರ್ ಅಷ್ಟೇ. ನಾವೇನು ಬೇಕಂತ ಬಂದಿದ್ದಲ್ಲ, ದಾರಿ ತಪ್ಪಿ ಬಂದಿದ್ದು. ಇಲ್ಲ, ನಾವು ಬೇಕಂತಲೇ ಬಂದಿದ್ದಿಲ್ಲ. ಸರಿ, ನಾನು ಬರೀ ಟೆಂಪಲ್ ಅಂದ್ಕೊಂಡು ಬಂದೆ. ಬಟ್ ಅದ್ರ ಹಿಂದೆನೇ ಬೀಚ್ ಇತ್ತು, ಗೊತ್ತಿರಲಿಲ್ಲ ನನಗೆ. ಬನ್ನಿ, ಹಿಂಗಿದೆ ತೋರಿಸ್ತೀನಿ ನಿಮಗೆ ಟೆಂಪಲ್. ಬಂದಿರೋ ಟೈಮ್ ಸರಿ ಇಲ್ಲ ಅನಿಸುತ್ತೆ. ಟೆಂಪಲ್ ಎಲ್ಲ ಕ್ಲೋಸ್ ಆಗಿತ್ತು. ಹೊರಗಡೆನೇ ನಿಂತ್ಕೊಂಡು ಅಲ್ಲಿಂದನೇ ಕೈ ಮುಕ್ಕೊಂಡು ಅಲ್ಲಿಂದ ನೆಕ್ಸ್ಟ್ ಹೊರಟಿದೆ ಬೀಚಿಗೆ. ಟೆಂಪಲ್ ಹಿಂದೆ ವ್ಯೂ ಮಾತ್ರ ಬೇರೆ ಲೆವೆಲ್. ಈ ಥರ ಎಲ್ಲ ಇರತ್ತೆ ಅಂತ ನಂಗೆ ಅಂದ್ಕೊಂಡಿರಲಿಲ್ಲ. ಬಟ್ ಇಲ್ಲಿ ಬಂದಮೇಲೆ ಗೊತ್ತಾಯಿತು ಪೀಸ್ ಅಂತ. ಇಲ್ಲಿಂದ ವ್ಯೂ ಮಾತ್ರ ಮಸ್ತಾಗಿ ಕಾಣ್ತಾಯಿತ್ತು. ಇಷ್ಟೆಲ್ಲ ಆದಮೇಲೆ ನನಗೆ ಗೊತ್ತಾಗಿದ್ದು ಒಂದೇ, ವ್ಲಾಗರ್ಗಳ ಕಷ್ಟ ಏನಂತ. ಬೆಳಿಗ್ಗೆ ಎಲ್ಲ ವೀಡಿಯೋ ಮಾಡಿ ಸಂಜೆ ಎಡಿಟಿಂಗ್ ಅಂತ ಕೊಡ್ತಾರಲ್ಲ ಟೈಮು, ಯಪ್ಪ. ಓಕೆ, ನನ್ನ ವ್ಲಾಗು ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.